ಲಕ್ಕುಂಡಿ ಗುಪ್ತ ನಿಧಿಯ ವಾರಸುದಾರರು ಯಾರು ಹಾಗಿದ್ದಾಗ ನಿಧಿ ಪತ್ತೆ ಹಚ್ಚಿದವರಿಗೂ ಕೂಡ ಸಿಗಬೇಕಾ ಪಾಲು? ಚಿನ್ನದ ನಿಧಿಯ ಹಕ್ಕುದಾರ ಯಾರು ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ನಿಧಿ ಕಾಯ್ದೆಯ ಪ್ರಕಾರ ಚಿನ್ನಾಭರಣ ಯಾರಿಗೆ ಸೇರಿತು? ಲಕ್ಕುಂಡಿ ಗುಪ್ತ ನಿಧಿಯ ವಾರಸುದಾರರು ಯಾರು? ನಿಧಿ ಪತ್ತೆ ಹಚ್ಚಿದವರಿಗೂ ಕೂಡ ಸಿಗಬೇಕಾ ಅನ್ನುವಂಥದ್ದು. ನೋಡಿ, ಈ ವಿಚಾರದಲ್ಲಿ ಒಂದಿಷ್ಟು ಬಾತ್ಗಳೇ ಬರುತ್ತೆ. ಅದು ಅವರ ಜಾಗದಲ್ಲಿ ಸಿಕ್ಕಿದ್ದು ಅವರಿಗೆ ಸೇರಬೇಕಾಗಿದ್ದು ಅನ್ನುವಂಥದ್ದು ಬರುತ್ತೆ. ಆದರೆ ಇದು ತುಂಬ ಹಳೆಯದ್ದಾಗಿರೋದ್ರಿಂದ ಅವೆಲ್ಲವೂ ಕೂಡ ಸರ್ಕಾರಕ್ಕೆ ಹೋಗಬೇಕಾಗತ್ತೆ ಅಂತ. ಬಟ್ ಏನೇನೋ ಕಾನೂನುಗಳನ್ನು ತರ್ತೀರಾ, ಅಟ್ಲೀಸ್ಟ್ ಇಂಥದ್ದೊಂದು ಬಂದಾಗ ಅವರಿಗೊಂದಿಷ್ಟು ಗೌರವ ಧನವನ್ನು ಕೊಡುವಂಥದ್ದು ಆಗಬೇಕು. ಯಾವ ಪ್ರಮಾಣದಲ್ಲಿ ಸಿಕ್ಕಿದೆ, ಏನು ಸಿಕ್ಕಿದೆ, ಅದಕ್ಕೊಂದು ಗೌರವ ಧನ ಅಂತ ಫಿಕ್ಸ್ ಮಾಡಬೇಕು. ಅವುಗಳನ್ನು ಸ್ವಲ್ಪ ಯೋಚನೆ ಮಾಡಬೇಕು ಸರ್ಕಾರಗಳು. ಒಂದು ಗೌರವಧನ ಕೊಡಬೇಕು ಅವರಿಗೆ. ಸೊ ಹಾಗಿದ್ದಾಗ ಸಿಕ್ಕ ಚಿನ್ನದ ನಿಧಿಯ ಹಕ್ಕುದಾರ ಯಾರು? ಭಾರತದಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ನಿಧಿ ಕಾಯ್ದೆ ಇದೆ. ಜಾಗದ ಮಾಲೀಕರಿಗೆ 1/5 ಭಾಗ ಕೊಡಬೇಕು. ಜಾಗದ ಮಾಲೀಕರಿಗೆ 1/5 ಭಾಗವನ್ನು ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಅಲ್ಲಿ ಸಿಕ್ಕಿರುವಂಥದ್ದು ಒಂದು 500 ಗ್ರಾಮ್ ಇದೆ ಅಂತ ಅನ್ನೋದಾದರೆ 1/5 ಭಾಗ ಅಂತಂದರೆ 100 ಗ್ರಾಮ್ ಕೊಡಬೇಕಾ? ಈಗ ಅಲ್ಲಿ 1 kg ಸಿಕ್ಕಿದೆ, ಅದರಲ್ಲಿ 1 ಭಾಗ ಅಂದರೆ ಎಷ್ಟು? ಪಾಪ ಅಲ್ಲಿ ಗೊತ್ತಿರೋದಿಲ್ಲ. ಅದನ್ನು ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಅದರ ಮಧ್ಯದಲ್ಲಿ ಗೊತ್ತಿಲ್ಲದೆ ಇರುವಂಥವ್ರು ಏನೇನು ಮಾಡಿಬಿಟ್ಟಿರ್ತಾರೋ ಏನೋ, ಅದೇ ಭಾಳ ಪ್ರಶ್ನೆ ಆಗ್ಬಿಡುತ್ತೆ. ಹಿಂಗೆ ಸಿಕ್ಕಿರೋ ಎಲ್ಲ ನಿಜವಾಗಿಯೂ ಕೂಡ ಇಡೋದಾಗಿದ್ದರೆ ಎಲ್ಲಿ ಇರ್ತಾವೆ, ಹೇಗೆ ಇರ್ತಾರೆ, ಯಾವ ರೀತಿಯಾಗಿ ಇಟ್ಟಿದ್ದಾರೆ, ಅಲ್ಲಿ ಒರಿಜಿನಲ್ ಹೋಗ್ಬಿಟ್ಟು ಡೂಪ್ಲಿಕೇಟ್ ಬಂದು ಇಟ್ಟಿರ್ತಾರ? ಇಂಥ ತುಂಬ ಜನ ಪ್ರಶ್ನೆ ಕೇಳ್ತಾರೆ ರೀತಿಯಾಗಿ. ಹಂಗೆ ಮಾಡೋಕ್ಕೆ ಬರೋದಿಲ್ಲ. ಅದು ಪುರಾತತ್ವ ಇಲಾಖೆಗಳು ಅವುಗಳನ್ನೆಲ್ಲ ಸಂಗ್ರಹ ಮಾಡಿಡ್ತಾರೆ. ಅವುಗಳೆಲ್ಲ ಭದ್ರವಾಗಿರುತ್ತೆ. ಅವುಗಳನ್ನು ಬದಲಾವಣೆ ಮಾಡಿಬಿಟ್ಟು ನಕಲಿ ತಂದು ಇಟ್ಟಿದ್ದಾವೆ. ಅಂಥ ಪ್ರಕರಣಗಳು ಕೂಡ ಬಂದಿವೆ, ಇಲ್ಲ ಅಂತಲ್ಲ. ಬಟ್ ಈ ವಿಚಾರದಲ್ಲಿ ಸ್ವಲ್ಪ ಹಿಂಜರಿತೆ ಇರುತ್ತೆ. member nó ai mắt mà này đã rồi không bắt đầu member lại bắt muốn là hết đi hẹn rồi nó ai mắt đi hẹn đi member mình đâu đâu đẹp bắt đầu nó đi lấy bắt đầu nó đi hẹn bắt đây nó hỏi đi muốn là mình nãy muốn là đi hẹn là mình muốn đi hẹn nó đi bắt nãy member mình đâu nó đi on ya da man nimbuga an ya ara rồi namra na nam khori sar ya da khori ನಮ್ಮ ಮನೆಯನ್ನು ನಮ್ಮ ಅಜ್ಜ ಅಮ್ಮನ ನಮ್ಮ ಫರ್ ಇನ್ನು ದುಡಿ ಕೊಂಡ್ರಿ ನಮ್ಮದ ಹುಡುಗ ಉದ್ಯೋಗ ಕೆಲಸ ಕೊಡ್ಬೇಕು. ನಮ್ಮ ಮನೆ ಇಲ್ಲ, ನಮ್ಮ ಮನೆ ಮಾಡ್ಕೊಡ್ಬೇಕು, ನಾಳೆ ಮಾಡ್ಕೊಡ್ಬೇಕು. ಸರಿ ಮತ್ತೆ ಏನಿ ಹೇಳ ನಮ್ದ ಅಲ್ಲಂತಾರೆ ದುಡಿಯಾರ ನಿಮ್ದ ಅನ್ನಂತಾರ ರೀ. ದುಡಿ ಇನ್ನು ಯಾರು ಅವನು ನಿಮ್ದ ಇದು ಅಂದ್ರೆ ನಮ್ದ ನಮ್ಗೆ ಫೋನ್ ಇದು ಅಂದ್ರೆ ಅವ್ರಿಗೆ ಫೋನ್ ಸರಿ ನಾನು ಸರಿ ನಮ್ಮ ವಾಪಸ್ ಬೇರೆ ನಮ್ಮದ ಇನ್ನೊಂದು ಫೋನ್ ನನ್ನ ಮಜಾರ್ ಕೊಡ್ರಿ. ನಾವು ಮಾಡೋದು ದುಡ್ಕೊಂಡು ತಿಂತೀವ್ರಿ. ನಾವು ಅದು ದುಡ್ಕೊಂಡು ತಿನ್ಬೇಕ್ರಿ. ದುಡಿ ತಮ್ಮ ಅಲ್ಲಿ ಕೆಲಸ ಮಾಡೋ ಹೊತ್ತಿನಲ್ಲಿ ಅದು ಸಿಕ್ಕಿದೆ. ನಾನು ಬೇರೆ ಕೆಲಸ ಐತಂತ ಹೋಗಿದ್ದೆ. ಇವ್ನು ಸಿಕ್ಕ ತಕ್ಷಣ ಇವನು ಏನು ಮಾಡಿದ್ದಾನೆ, ಅದು ಏನಂದ್ರೆ ಗುಡಿ ಒಳಗಡೆ ಹಾಕ್ಬಿಟ್ಟು ಇಟ್ಟಿದ್ದಾನೆ. ಇದು ಬಂಗಾರದ್ದು ಅಂತೇಳಿ ಅವ್ರು